ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಇನ್ನು ನಿನ್ನೆ ಕಾಶ್ಮೀರದಲ್ಲಿ ಬಲಿಯಾದಂತಹ ಯೋಧ ಸತೀಶ್ರ ಪಾರ್ಥಿವ ಶರೀರವನ್ನು ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತರಲಾಗಿದೆ. ನಿನ್ನೇನು ಉಗ್ರರ ಅಟ್ಟಹಾಸಕ್ಕೆ ಉಗ್ರರ ಗುಂಡೇಟಿಗೆ ಬಲಿಯಾದಂತಹ ಮಂಡ್ಯದ ಯೋಧ ಸತೀಶ್ರ ಪಾರ್ಥಿವ ಶರೀರವನ್ನು ಇದೀಗ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತರಲಾಗಿದೆ. ನಾಳೆ ಸರ್ಕಾರದ ಸಕಲ ಗೌರವಗಳೊಂದಿಗೆ ಸತೀಶ್ರ ಹುಟ್ಟೂರಾದಂತಹ ಮಂಡ್ಯ ಜಿಲ್ಲೆ ಆಲಂಬಾಡಿಯಲ್ಲಿ ಸರ್ಕಾರಿಯ ಸಕಲ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಈಗ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸತೀಶ್ರ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಇನ್ನು ಅಂತಿಮ ನುಡಿ ನಮನವನ್ನು ಸಲ್ಲಿಸೋದಕ್ಕೆ ಗೃಹ ಸಚಿವರಾದಂತಹ ಆರ್ ಅಶೋಕ್ ಅವರು, ಅರವಿಂದ ಲಿಂಬಾವಳಿ ಅವರು ಕೂಡ ಆಗಮಿಸಿದ್ದು ಅಂತಿಮ ನುಡಿ ನಮನವನ್ನು ಸಲ್ಲಿಸಿದ್ದಾರೆ. ಇನ್ನು ಅಂತಿಮ ದರ್ಶನಕ್ಕಾಗಿ ಸತೀಶ್ ರವರ ಪಾರ್ಥಿವ ಶರೀರವನ್ನು ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೇ ಇರಿಸಲಾಗಿದೆ. ಇನ್ನು ನಾಳೆ ಸರ್ಕಾರಿ ಸಕಲ ಗೌರವಗಳೊಂದಿಗೆ ಸತೀಶ್ರ ಹುಟ್ಟೂರಾದಂತಹ ಮಂಡ್ಯ ಜಿಲ್ಲೆ ಆಲಂಬಾಡಿಯಲ್ಲಿ ಸಕಲ ವ್ಯವಸ್ಥೆಯನ್ನ ಮಾಡಲಾಗಿದೆ. ನಮ್ಮನ್ನ ಅಗಲಿದಂಥ ಶ್ರೀನಗರದ ಗಡಿ ಭಾಗದಲ್ಲಿ ಭಯೋತ್ಪಾದನಾ ದಾಳಿಗೆ ಒಳಗಾದಂಥ ನಮ್ಮ ವೀರ ಯೋಧ ಸತೀಶ್ ಅವರ ಕಳೆಬರ ಇವತ್ತು ಬೆಂಗಳೂರಿನ ಏರ್ಪೋರ್ಟ್ಗೆ ಬಂದಿದೆ. ಅದನ್ನು ಗೌರವದಿಂದ ನಾವು ರಿಸೀವ್ ಮಾಡುವಂಥದ್ದಕ್ಕೆ ಸರ್ಕಾರಿ ಗೌರವಗಳೊಂದಿಗೆ ಅದು ಅಂತ್ಯ ಸಂಸ್ಕಾರ ಆಗಬೇಕು ಅಂತೇಳಿ ರಾಜ್ಯ ಸರ್ಕಾರ ಈಗಾಗಲೇ ತೀರ್ಮಾನ ಆಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಹ ಈಗಾಗಲೇ ಅದಕ್ಕೆ ಬೇಕಾದಂತೆ ವ್ಯವಸ್ಥೆ ಮಾಡೋಕ್ಕೆ ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತು ಆ ಕುಟುಂಬಕ್ಕೂ ಸಹ ಸಹಾಯ ನೀಡುವಂಥ ದೃಷ್ಟಿಯಿಂದ ಮುಖ್ಯಮಂತ್ರಿಗಳು ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದಾರೆ. ನಮ್ಮ ಕರ್ನಾಟಕದ ಮಂಡ್ಯ ಜಿಲ್ಲೆಯ ಒಬ್ಬ ಯುವಕ ಇವತ್ತು ನಮ್ಮ ದೇಶದ ಮೇಲೆ ನಿರಂತರವಾಗಿ ನಡೀತಾ ಇರ್ತಕ್ಕಂಥ ಈ ಭಯೋತ್ಪಾದನಾ ದಾಳಿಗೆ ತುರ್ತಾಗಿರ್ತಕ್ಕಂಥದ್ದು ನಮಗೆಲ್ಲ ದುಃಖ ತಂದಿದೆ. ನಿಜಕ್ಕೂ ಒಬ್ಬ ವೀರ ಯೋಧ, ಕರ್ನಾಟಕದವನು ಅನ್ನೋ ಹೆಮ್ಮೆಯನ್ನು ಅವರ ತಾಯಿಯವರು ವ್ಯಕ್ತ ಮಾಡಿದ್ದಾರೆ. ನನ್ನ ಮಗ ಸತ್ತಿದ್ದಾನೆ, ಆದರೆ ದೇಶಕ್ಕೋಸ್ಕರ ಸತ್ತಿದ್ದಾನೆ ಅಂತ ಹೆಮ್ಮೆ ಇದೆ ಅಂತ ಹೇಳಿ ಆ ತಾಯಿ ತನ್ನ ಮಾತೃ ಪ್ರೇಮವನ್ನು, ದೇಶ ಪ್ರೇಮವನ್ನು ವ್ಯಕ್ತ ಮಾಡಿದ್ದಾರೆ. ಸರ್ಕಾರ, ಕರ್ನಾಟಕದ ಜನತೆ ಆ ವೀರ ಯೋಧನಿಗೆ ನಮ್ಮ ನಮನಗಳನ್ನು ತಿಳಿಸ್ತಿದ್ದೀರಿ. ನಾಳೆನೂ ಸಹ ಅವರ ಅಂತ್ಯಕ್ರಿಯೆಯಲ್ಲಿ ಸರ್ಕಾರಿ ಗೌರವಗಳೊಂದಿಗೆ ಭಾಗಿಯಾಗುವಂಥದ್ದಕ್ಕೆ ನಮ್ಮ ಶಾಸಕರಿರ್ಬೋದು, ಮಂತ್ರಿಗಳಿರ್ಬೋದು ಹೋಗ್ತಾರೆ. ಅದಕ್ಕೆ ಇವತ್ತು ನಾನು ಮತ್ತು ಸನ್ಮಾನ್ಯ ನಮ್ಮ ಸಚಿವರಾದಂಥ ಅರವಿಂದ್ ಲಿಂಬಾವಳಿಯವರು, ನಮ್ಮ ಈ ಭಾಗದ ಶಾಸಕರಾದಂಥ ವಿಶ್ವನಾಥ್ ಅವರು, ನಮ್ಮ ರವಿ ಸುಬ್ರಹ್ಮಣ್ಯವರು, ನಮ್ಮ BJP ಅಧ್ಯಕ್ಷರಾದಂಥ ಸುಬ್ಬಣ್ಣ ಅವರು ಬಂದಿದ್ದೀರಿ. ಅದನ್ನು ಗೌರವದಿಂದ ಬರಮಾಡಿಕೊಂಡು ಅಂತ್ಯ ಸಂಸ್ಕಾರಕ್ಕೆ ತೆರಳುವಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರದ ವತಿಯಿಂದ ಅವರಿಗೆ ಗೌರವವನ್ನು ಅರ್ಪಣೆ ಮಾಡ್ತಾಯಿದ್ದೀವಿ. ಓಕೆ, ಇಷ್ಟೊತ್ತು ಗೃಹ ಮಂತ್ರಿಗಳಾದಂತಹ ಆರ್ ಅಶೋಕ್ ಅವರು ಮಾತನಾಡ್ತಿದ್ರು. ತಮ್ಮ ನುಡಿ ನಮನವನ್ನು ಸತೀಶ್ ಅವರಿಗೆ ತಿಳಿಸಿದ್ದಾರೆ. ವೀರ ಯೋಧ ದೇಶಕ್ಕಾಗಿ ತನ್ನ ಪ್ರಾಣವನ್ನು ಅರ್ಪಿಸಿರುವಂಥದ್ದು, ಹಾಗೆ ಅವರ ತಾಯಿ ಕೂಡ ನನ್ನ ಮಗ ದೇಶಕ್ಕಾಗಿ ಮಡಿದಿದ್ದಾನೆ ಅಂತ ಒಂದು ಮಾತೃ ಪ್ರೇಮವನ್ನು ಮೆರೆದಿದ್ದಾರೆ ಅಂತ ಹೇಳಿದರು. ಅಲ್ಲದೆ ನಾಳೆ ಸತೀಶ್ ಅವರಿಗೆ ಎಲ್ಲ ಸರ್ಕಾರಿ ಸಕಲ ಗೌರವಗಳೊಂದಿಗೆ ಎಲ್ಲ ಮಂತ್ರಿಗಳು ಹಾಗೂ ಶಾಸಕರು ಕೂಡ ಅವರ ಒಂದು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸುತ್ತೇವೆ ಅನ್ನೋ ಮಾತನ್ನು ಕೂಡ ತಿಳಿಸಿದ್ದಾರೆ. ಒಟ್ಟಾರೆ ನಿನ್ನೆ ಏನು CRPF ಯೋಧರು ಹಾಗೂ ಉಗ್ರರ ನಡುವೆ ಏನೋ ಒಂದು ಗುಂಡಿನ ಚಕಮಕಿ ನಡೆದಿತ್ತು. ಈ ಒಂದು ಗುಂಡಿನ ಕಾಳಗದಲ್ಲಿ CRPFನ 5 ಯೋಧರು ಮೃತಪಟ್ಟಿದ್ರು. ಇದರಲ್ಲಿ ಕರ್ನಾಟಕದ ಮಂಡ್ಯದ ವೀರ ಯೋಧ ಸತೀಶ್ ಕೂಡ ವೀರ ಮರಣವನ್ನಪ್ಪಿದ್ರು. ಈಗ ಸತೀಶ್ ರವರ ಪಾರ್ಥಿವ ಶರೀರವನ್ನು ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತರಲಾಗಿದೆ. ಅಲ್ಲಿ ಅವರ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ನಾಳೆ ಸತೀಶ್ ರವರ ಹುಟ್ಟೂರಾದಂತಹ ಮಂಡ್ಯ ಜಿಲ್ಲೆ ಆಲಂಬಾಡಿಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಈಗ ಒಂದು ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.